ಪಾಮಲದಿನ್ನಿ ಬೀರಸಿದ್ದೇಶ್ವರ ಖಾಸಗಿ ಶಾಲೆಯ 61 ಲಕ್ಷ ರೂಪಾಯಿ ಹಗರಣದ ಬಗ್ಗೆ ಆರೋಪಿಸಿದ್ದು ಅದು ಸತ್ಯಕ್ಕೆ ದೂರವಾಗಿದೆ ಎಂದು ದುಪ್ಪದಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಾಮಲದಿನ್ನಿ ಗ್ರಾಮದ ಬೀರಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ಸಿದ್ದಪ್ಪ ಬಂಗಿಯವರು ಆರೋಪವನ್ನ ತಳ್ಳಿಹಾಕಿದ್ದಾರೆ. ಸನ್ 1996ರಿಂದ ನಾವು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ. ನಮ್ಮ ಶಾಲೆಯ ಏಳಿಗೆ ಸಹಿಸಲಾಗದೆ ಉದ್ದೇಶಪೂರ್ವಕವಾಗಿ ಶಾಲೆ ನಡೆಯುವ ಸಮಯದಲ್ಲೇ ಶಿಕ್ಷಕಿಯರಿಗೆ ತೊಂದರೆ ನೀಡುತ್ತಿದ್ದಾರೆ. ಇನ್ನು ನಾವು ಯಾರದು ನಕಲಿ ಸಹಿ ಮಾಡಿ ಸದಸ್ಯತ್ವ ರದ್ದು ಮಾಡಿಲ್ಲ. ಕಾನೂನಿನ ನಿಯಮದಂತೆ ಪ್ರತಿಯೊಬ್ಬರಿಗೂ 3 ನೋಟಿಸ್ ಅನ್ನ ಪೋಸ್ಟ್ ಮುಖಾಂತರ ನೀಡಿ ಯಾವುದೇ ಉತ್ತರ ಬಾರದೆ ಇದ್ದಾಗ 5 ಜನರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸದಸ್ಯತ್ವದಿಂದ ತೆಗೆದುಹಾಕಿದ್ದೇವೆಂದು ಹೇಳಿದ್ರು. ನಾವು ಅವಿದ್ಯಾವಂತರ ಅಂದ್ರಿ ಅದ್ರಾಗೂ ಕಲ್ತಾರ ಅದಾರ ಸರ್. ಸಿದ್ದಾರ್ಥುಲ್ಲ ಪೂಜಾರಿ ಕಲ್ತಾನು, ಅರಬಾವಿ ಕಲ್ತಾನು, ತುಕಾರಾಮ್ ಪೂಜಾರಿ ಅವರೆಲ್ಲ ಸಹಿ ಮಾಡೋರು ಅದಾರ. ಬಟ್ ಹೇಳ್ತವ್ರು ಯಾರು ಅದಾರ ಯಾವ್ದೋ ಒಂದು ಮೀಟಿಂಗ್ ಕರಿವಾರ ಸರ್. ಮೀಟಿಂಗ್ ಅಂತೂ ಮೀಟಿಂಗ್ ಕರಿಂದ ಮತ್ತ ಇದನ್ ಮಾಡಲ್ಲ. ಅವ್ರೇನು ಹಟ್ಟಿಗೆ ಏನ್ ಉಂತಾರ ಅವ್ರು? ಅನ್ನ ಉಂತಾರ, ಏನ್ ಉಂತಾರ ಅವ್ರು? ಹಟ್ಟಿಗೆ ಅನ್ನ ಉಂತಾರಿಲ್ರಿ ಅವ್ರು? ಇದನ್ನ ಸಹಿ ಮಾಡೋದನ್ನ ತಿಳಿಲ್ರಿ ಅವ್ರು? ಪ್ರಬುದ್ಧತೆ ಅನ್ನೋದು ಗುರ್ತಾಗಲಿಲ್ಲ ಅವ್ರಿಗೆ. ಮನ್ಯಾಗ ಎಲ್ಲಾ ವ್ಯವಹಾರ ಮಾಡೋದು ಗುರ್ತಾಕೈತಿ. ಇವತ್ತು ಸೆರೆ ಕುಡಿದು ಬಂದ ಗ್ರೌಂಡ್ದಾಗ ಶಾಲೆ ಹುಡುಗರಿಗೆ ಅಂಜಿಕೆ ಹಾಕೋದು ಗುರ್ತಾಕೈತಿ, ಶಿಕ್ಷಕರಿಗೆ ಅಂಜಿಕೆ ಹಾಕೋದು ಗುರ್ತಾಕೈತಿ, ಮತ್ತೆ ಇಂಥವೆಲ್ಲ ಗುರ್ತಾಗೋದಿಲ್ಲ ಸರ್. ಸಹಿ ಮಾಡೋದನ್ನ ಗುರ್ತಾಕೈತಿಲ್ರಿ. ಅವ್ರೆಲ್ಲಾ ತಯಾರದು ಸಹಕಾರ ಕೊಡ್ತು ಅಂದಾಗ ನಾವು ಆರ್ ಟಿ ಐ ರೊಕ್ಕ ತೆಗೆದ್ರಿ. ಇವ್ ತೆಗ್ಯಾಕ ನಾವು ಪರ್ಮಿಷನ್ ಕೊಡಿದ್ರಿ. ಎಲ್ಲಾರು ಕೂಡಿ ತೆಗ್ಯಾಕ ಕೊಡಿದ್ರಿ. ಒಬ್ಬ ತೆಗ್ಯಾಕ ಕೊಡುದಿಲ್ರಿ. 1996ರಿಂದ 2023 ತಕ 23 ಬರ್ಕೊಟ್ಟಾರ ಅವ್ರು ಪೌರಪತಾರಕ್ಕೆ. 23 ತಕ ಅವ್ರ ಅವಿದ್ಯಾವಂತರು ಇರ್ಲಿಲ್ಲ. ಈಗ ಯಾಕೆ ವಿದ್ಯಾವಂತರ ಆದ್ರ ಅವ್ರು ನಮ್ಗೆ ಏನಾರ ನಾವು ಅವಿದ್ಯಾವಂತರದು ಅಂದ ಹುಟ್ಟಿಸ್ಬೇಕಾಗಿತ್ತು. ಸಂಸ್ಥೆಯನ್ನು ಮುಂದುವರ್ಸುನು ಬೆಳೆಸುನು ಅಂತ ಹೇಳಿದಾಗ ಈ ಶಾಲೆ ಅವನ್ ಕಿಲಿ ಹಾಕ್ರಿ ನೀವು, ನಾವು ಬರುದಿಲ್ಲ ನಮ್ಮ ಹೆಸರು ತೆಗೀರಿ ನೀವು ಅವಾಗ ಅಂದಾರ್ರಿ ಅವ್ರು. ಆದ್ರ ನಾವು ತೆಗೆದಿಲ್ಲ. ಯಾಕ ಮಾನವೀಯತೆ ದೃಷ್ಟಿಲಿ ಇವರೆಲ್ಲ ನಮ್ಮವ್ರ ಅದಾರ ಅಂದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳೆಸುನು ಅವರು ಇರ್ಲಿ, ಅವ್ರನ್ನ ತೆಗೆದು ಬೇಡ ಅನ್ಕೋತ ಇಲ್ಲಿ ತಕ್ಕ ಜಕೋತ್ ಬಂದ್ರಿ. ಇವ್ರು ಯಾವಾಗ ಪೌರ ಪತಾರಿಟಿ ಕೊಟ್ಟು ಹೊರಗಿನ ವ್ಯಕ್ತಿಗಳನ್ನ ಕರ್ಕೊಂಬಂದ್ ಶಾಲೆಗೆ ಹೋಗಿಸಿರ್ರಿ, ಶಾಲೆ ನಮಗೆ ಇಲ್ಲಿ ತಕ್ಕ ಬೆಳೆಸಿದ್ದ ಅವನತಿಗೆ ಹೊಕ್ಕೈತಿ, ಮಕ್ಕಳ ಭವಿಷ್ಯ ಹಾಳಾಕೈತಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬಾಯ್ಲವನ್ನ ಚೇಂಜ್ ಮಾಡಕ ಮಾಡಿದ್ರಿ. ನಾವು ಉದ್ದೇಶಪೂರ್ವಕವಾಗಿ ಯಾವ್ದು ಮಾಡಲಿ. ಅವರ ಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ಯಾರ್ರಿ. ನಾವು ಮಾಡ್ಬೇಕಾಗಿರೋ ಎಂದೋ ಸಂಸ್ಥಾ ಹಾಳಾಗಿರ್ತಿತ್ರಿ. ನಾವು ಸಂಸ್ಥಾ ಅಳಿವಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ದುಡ್ಕೊತ್ ಬಂದು ಇವತ್ತು ಗ್ರಾಮದಾಗ ಎಷ್ಟೋ ಜನ ಎಲ್ಲ ಜನರು ಕೇಳ್ರಿ ನೀವು ಏನೈತಿ ಪರಿಸ್ಥಿತಿ, ಗ್ರಾಮ ಸಂಸ್ಥಾ ಯಾರು ಸುಧಾರಣೆ ಮಾಡ್ಯಾರು, ಯಾರಿಲ್ಲ, ಅದ್ರ ಪರಿಸ್ಥಿತಿ ಏನ ಎಲ್ಲ ನೋಡ್ರಿ ಸರ್. ನಾವ್ ಯಾವಾಗ ಸರ್ ಮ್ಯಾಗ, ಒಬ್ಬ ಗುರುವಿನ ಮ್ಯಾಗ, ಒಬ್ಬ ಮುಖ್ಯೋಪಾಧ್ಯಾಯರ ಮ್ಯಾಗ ಇವತ್ತು ಕೈ ಮಾಡ್ಯಾರಲ್ಲ, ಇವತ್ತು ಅವ್ರ ಮೇಲೆ ಮಾಡ್ಯಾರು, ನಾಳೆ ಮತ್ತೊಬ್ಬರ ಮೇಲೆ ಮಾಡ್ತಾರು. ಈ ಸಂಸ್ಥಾ ಹಾಳಾಕೈತಿ, ಮಕ್ಕಳ ಭವಿಷ್ಯ ಹಾಳಾಗ್ತೈತಿ, ಮಕ್ಕಳಲ್ಲಿ ಅಂಜಿಕೆಯನ್ನು ಹುಟ್ಟತೈತಿ, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತೈತಿ. ನಮಗೂ ರಗಡ್ ಕೆಲಸ ಅದಾರ, ಮನಿ ಕೆಲಸ. ಇದನ್ನ ಸಾಧ್ಯ ಮಾಡ್ಬೇಕು ಅನ್ನೋದು ಏನಿಲ್ಲ. ನಾವು ಸಮಾಜ ಸೇವೆ ಮಾಡಕ್ ಬಂದಿದ್ರಿ. ಸಮಾಜ ಸೇವೆ ಮಾಡಿ 4 ಮಾತು ದೇವ್ರಿಗೆ ಒಂದು ಮೆಚ್ಚುವಂತ ಕೆಲಸ ಮಾಡ್ಬೇಕು. ನಾಳೆ ಎಲ್ಲ ದೇವ್ರ ಮುಂದೆ ಉತ್ತರ ಕೊಡ್ಬೇಕಾಗೈತ್ರಿ. ನಾವು ಅಲ್ಲಿ ಹೋಗಿ ಸರಿ ಒಬ್ಬನ ಸದಸ್ಯರಿಗೆ ಬೇಕಾದ್ರೆ ನೋಟಿಸ್ ಕಳಿಸ್ಬೇಕು. ನೀವು ಯಾಕೆ ನೋಟಿಸ್ ಕಳಿಸಿದ್ರಿ? ಎಲ್ಲಾ ರೂಲ್ಸ್ ಪ್ರಕಾರ ಆಗೈತೆ ಸರ್. ಕಾನೂನು ಬಿಟ್ಟು ಏನು ಮಾಡಿ 3 ನೋಟಿಸ್ ಕಳಿಸಿದ್ರು ಸರ್. ಪೋಸ್ಟಲ್ ಆರ್ಡರ್ ಹಾಕಿದ್ರು, ಪೋಸ್ಟ್ ಮುಖಾಂತರ ಕಳಿಸಿದ್ರು. ಪೋಸ್ಟ್ ಮುಖಾಂತರ ಎಲ್ಲ ಕಳಿಸಿ ಎಲ್ಲ ಬರೋಬರಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಐತಿ ಸರ್. ಯಾವುದೇ ರೀತಿಯಾದಂತ ಇದ್ರಾಗ ನಾವು ಲೋಪದೋಷಗಳನ್ನ ಮಾಡಿ ಫೇಕ್ ಸಹಿ ಮಾಡಿ ಯಾವುದೇ ರೀತಿಯಾದಂತ ತೆಗೆದ್ರಿ ಸರ್. ಫೇಕ್ ಹೆಂಗ್ ಸಹಿ ಮಾಡಕ್ ಬರೀ ಸರ್? ಇದು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ವಿಷಯದಲ್ಲಿ ಫೇಕ್ ಸಹಿ ಮಾಡಕ್ ಬರುದಿಲ್ಲ ಸರ್. ಇನ್ನೊಂದು ತಮ್ಮ ಏನು ಅವ್ಯವಹಾರ ಯಾರು ಭಾಗಿಯಾಗುವಂತ ನಿಮ್ಗೆ ಸಪೋರ್ಟ್ ಕೊಡ್ತಾರಲ್ಲ ಅಂತವ್ರ ಮಾತ್ರ ನೀವು ತಗೊಂಡಿರಿ, ಬೇರೆಯವ್ರ ತೆಗೆದಿರಿ. ಉದ್ದೇಶಪೂರ್ವಕ ಅವ್ರ ತೆಗೆದ ನೀವು ಬೇಕಾದ್ರೆ ತಗೊಂಡಿರಿ ಸರ್. ನಾವು ಅವ್ಯವಹಾರಗಳನ್ನ ಮಾಡುವಂತ ವ್ಯಕ್ತಿಗಳನ್ನ ತೆಗೆದು ನಾವು ಅವ್ಯವಹಾರಗಳಿಗೆ ಸಪೋರ್ಟ್ ಕೊಡುವಂತ ವ್ಯಕ್ತಿಗಳನ್ನ ನಮ್ಮ ಕಡೆ ಇಟ್ಕೊಂಡಿಲ್ರಿ. ನಾವು ಒಳ್ಳೆ ಆಡಳಿತ ಮಂಡಳಿ ಐತಿ ನಮ್ಮದ. ನಾವು ಶಾಲೆಯ ಭವಿಷ್ಯಕ್ಕಾಗಿ ಗೊತ್ತಾಗಲ್ಲ. ಇಲ್ಲಿ ತಕ್ಕ ಹೆಂಗ್ ಬಂದ್ರಿ ಸರ್? ಪವರ್ ಆಫ್ ಅಥಾರಿಟಿ ಈಗ ಬರ್ಕೊಟ್ಟಾರ ಅವ್ರ 1996ರಿಂದ ಇಲ್ಲಿ ತಕ್ಕ ಹೆಂಗ್ ಬಂದ್ರಿ ಅವ್ರ? ಇಲ್ಲಿ ತನಕ ನಮ್ಮ ಅವ್ರಿಗೆ ನಮ್ಗೆ ಹೇಳಿಲ್ಲ. ಅದೊಂದು ವಿಚಾರ ಹೇಳಿಲ್ಲ ಸರ್. ಇನ್ನೊಂದು ಹೆಂಗತ್ತವ್ರಿ ಅಡಿಟ್ ಹೆಂಗ್ ಆಕೈತ್ರಿ? ಕ್ಯಾಶ್ ಲೆಜರ್ ಹೆಂಗ್ ಮೇಂಟೈನ್ ಆಗ್ತಾವ ಸರ್? ಎಲ್ಲಿ ಅದ್ ಖರ್ಚು ಯಾಕೆ ಎಲ್ಲ ಐತ್ರಿ ಸರ್. ಕ್ಯಾಶ್ ಲೆಜರ್, ಆಡಿಟ್ ರಿಪೋರ್ಟ್, ರಿನ್ಯೂವಲ್ ಕಾಪಿ ವಿತ್ ಕಾನೂನಾತ್ಮಕವಾಗಿ ಎಲ್ಲ ರೆಡಿ ಅದು ಸರ್. ನಾವು ಯಾವುದೇ ರೀತಿಯಾದಂತ ಅವ್ಯವಹಾರ ಇಲ್ಲ. ಅವ್ರ ಮನಸ್ಸಿನಾಗ ಎಷ್ಟು ಅನ್ನೋದು ಅವ್ಯವಹಾರ ಗೊತ್ತಿಲ್ಲ. ಅವ್ನು ಸಿದ್ದರಾಮಯ್ಯ ಹೇಳ್ತಿದ್ದ 70,000 ಹೇಳ್ತಿದ್ದವ. ಅವ ಕಾನ್ಫಿಡೆನ್ಸ್ ಆಗಿ 60 ಲಕ್ಷ 70 ಲಕ್ಷ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು 70,000 ಹೇಳೋಣ. ಸುಳ್ಳು ಆರೋಪ ಮಾಡುವಂತ ಅದೊಂದು ಸಾಕ್ಷಿ. ಮಾನನಷ್ಟ ಮೊಕದ್ದಮೆ ಮಾಡ್ಬೇಕಾಕೈತಿ. ಈಗ ನಾವು ಅವ್ರ ಮ್ಯಾಲ್ರಿ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾಕೈತಿ. ಯಾಕಂದ್ರ ರೀ ನಾವು ಎಂತ ಒಂದು ಸುಳ್ಳು ಆರೋಪಗಳಿಗೆ ಶಾಲೆಯ
ಹಾಳು ಮಾಡೋದಕ್ಕಾಗಲಿ, ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕಾಗಲಿ ಯಾವುದೇ ಉದ್ದೇಶ ಇಟ್ಕೊಂಡು ಶಾಲೆ ಆಗಿಲ್ರಿ. ನಾವು ಒಳ್ಳೆ ಆಡಳಿತ ಮಂಡಳಿ ಐತಿ. ನಮ್ಮ ಶಾಲೆಯನ್ನ ಕೆಡ್ಸಕ್ ಯಾರು ಬರತ್ತಾರಲ್ಲ ಅಂತವ್ರನ್ನ ನಾವು ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡ್ಕೊಂಡ ನೋಟಿಸ್ ಬಿಟ್ಟ ಸಹಿಗಳನ್ನೆಲ್ಲ ಕರೆಕ್ಟ್ ಮಾಡಿ ಬಾಯ್ಲಾ ಪ್ರಕಾರ ಮೆಜಾರಿಟಿ ಮಾಡಿ ಅವ್ರನ್ನ ತೆಗೆದು ಹಾಕೈತಿ ಸರ್. ಅದನ್ನ ಅದ್ರಾಗೇನು ಪ್ರಶ್ನೆ ಇಲ್ಲ, ಕಾನೂನಾತ್ಮಕ ಮಾಡಿದ್ವಿ ನಾವೇನು ಸರ್. ಈಗ ಪವರ್ ಆಫ್ ಅಟಾರ್ನಿ ಬರ್ಕೊಂಡ್ರೆ ಹಕ್ಕು ಆಯ್ತು ಅಥವಾ ಇಲ್ಲ ನಿಮ್ ಸ್ಕೂಲ್ ಅದನ್ನ ಮೊದಲೆಲ್ಲ ಚೊಕ್ಕ ಅಧ್ಯಕ್ಷ ಕಾರ್ಯದರ್ಶಿ ಕೊಟ್ಟು ಅವ್ರ ಪವರ್ ಆಫ್ ಅಥಾರಿಟಿ ಬರ್ಕೊಡೋರ ಮೀಟಿಂಗ್ ಮಾಡ್ಬೇಕು ಸರ್. ನಾವೊಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ನಾನು ಇವತ್ತ ಕಾರ್ಯದರ್ಶಿ ಅಧ್ಯಕ್ಷರ ಮೀಟಿಂಗ್ ಯಾಕಂತ ಅವ್ರು ನಮ್ಮ ಕರಿಯತ್ ಹೇಳ್ಬೇಕು ನಮಗೆ. ಅಂದ್ರೆ ಸರ್ ನಿಮಗೆ ಆರ್ಡರ್ ಬಂದಾಗ ನಿಮ್ಮಲ್ಲಿ ಭಾಗವಹಿಸಕ್ ಅನುಮತಿ ಇತ್ತು ಇಲ್ಲ ಸರ್? ಈಗಿಲ್ಲ ಸರ್. ಅವ್ರೇನ್ ಭಾಗವಹಿಸ್ತಾರ ಸರ್? ಪವರ್ ಆಫ್ ಅಟಾರ್ನಿ ತಗೊಂಡ್ರಲ್ಲ ಸರ್. ಈಗ ಪವರ್ ಆಫ್ ಅಥಾರಿಟಿ ತಗೋಕ್ಕಿಂತ ಮುಂಚೆ ರೀ ಅವ್ರ ಆಡಳಿತ ಮಂಡಳಿ ಅವ್ರು ಯಾರು ಪವರ್ ಆಫ್ ಅಥಾರಿಟಿ ಕೊಟ್ಟಾರಲ್ಲ ಅವ್ರು ಬಂದು ನಮ್ಮ ಸಾಲಿಗೆ ರಜನಿಮಿ ಪತ್ರ ಕೊಡ್ಬೇಕ್ರಿ. ನಾವು ರಜನಿಮಿ ಪತ್ರ ಕೊಟ್ಟ ನಮಗ ಅವಿದ್ಯಾವಂತರದು ನಮಗ್ ನೋಡ್ಕೊಳಕ್ ಇನ್ನು ಶಾಲಾ ಪ್ರಿನ್ಸಿಪಾಲ್ ಸಿದ್ದಪ್ಪ ತಪ್ಸಿ ಅವರು ಶಾಲೆಯ ಆಡಳಿತ ಮಂಡಳಿಯವರ ಆದೇಶದಂತೆ ಫೀ ತುಂಬದ ಮಕ್ಕಳಿಂದ ವಸೂಲಿ ಮಾಡಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮತ್ತು ಪವರ್ ಆಫ್ ಅಟಾರ್ನಿ ಬರೆಸಿಕೊಂಡಿದ್ದೇವೆ ಎನ್ನುವ ವ್ಯಕ್ತಿಗಳು ವಿನಾಕಾರಣ ತೊಂದರೆ ನೀಡಿ ಶಿಕ್ಷಕ ಎಂಬ ಗೌರವ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಾನು ಶಾಲೆಯ ಹಣದಿಂದ ಮನೆ ಕಟ್ಟಿರೋದಾಗಿ ಮಾಡಿದ್ದ ಆರೋಪ ಸುಳ್ಳು. ನಮ್ಮ ಅಣ್ಣ ತಮ್ಮಂದಿರು ಬೇರ್ಪಡೆ ಆಗುವಾಗ ನನ್ನ ಪಾಲಿಗೆ ಬಂದಂತ ಹಣದಿಂದ, ಬ್ಯಾಂಕಿನ ಸಾಲದಿಂದ ಮತ್ತು ನನ್ನ ಗೆಳೆಯರಿಂದ ಪಡೆದ ಸ್ವಲ್ಪ ಸಾಲದ ಹಣದಿಂದ ಮನೆ ಕಟ್ಟಿರೋದಾಗಿ ಹೇಳಿ ಇದು ನನಗಷ್ಟೇ ಅಲ್ಲ ಇಡೀ ಶಿಕ್ಷಕರಿಗೆ ಆದ ಅನ್ಯಾಯವಾದಂತೆ ಮಾಧ್ಯಮ ಮಿತ್ರರು ನ್ಯಾಯ ಕೊಡಿಸಬೇಕೆಂದು ಬೇಡಿಕೊಂಡ್ರು. ಎಲ್ಲರಿಗೂ ನಾವು ಸಹಕಾರ ಕೊಡ್ಬೇಕಂತ ತಿಳ್ಕೊಂಡು ಸಹಕಾರ ಕೊಡ್ಕೋತ ಬಂದೀವಿ. ಆದ್ರೆ ಮೊನ್ನೆ ನಡೆದಂತ ಒಂದು ಪ್ರಕರಣ ಹೆಂಗಿತ್ತಂದ್ರೆ ನಾವು ನಾರ್ಮಲ್ ಆಗಿ ಮ್ಯಾನೇಜ್ಮೆಂಟ್ ದವ್ರು ಪಿ ವಸೂಲ್ ಮಾಡಕ್ ಹೇಳ್ತೀರಿ. ಆ ರೀತಿ ಪಿ ವಸೂಲ್ ಮಾಡೋದು ಟೀಚರ್ಸ್ ಧರ್ಮ ಅದು. ನಮ್ ಕರ್ತವ್ಯ ಅಂದ್ಮೇಲೆ ನಾವು ಮಾಡಬೇಕು. ಪೇಮೆಂಟ್ ತಗೋತೀವಿ, ನಾವು ದುಡಿಯಾಕ್ ಬಂದಿವಲ್ಲ ಕೆಲಸ ಮಾಡಬೇಕೈತಿ, ಮಾಡತ್ತಿದ್ವಿ ಅಂತ. ನಮ್ಮ ಮಕ್ಕಳಿಗೆ ಯಾಕೆ ಪಿ ಹೇಳ್ತೀರಿ ಅಂತ ಅಂದ ಒಂದ್ ದೌರ್ಜನ್ಯ ಬಂದ್ ಡೈರೆಕ್ಟ್ ಏನು ಹೇಳ್ದ ಬಂದ್ ನನ್ ಕುತ್ತಿಗೆ ಕೈ ಹಾಕಿ ನಾನು ಮೊಬೈಲ್ ಕಸ್ಕೊಂಡ ಬಡಿಯೋದು ಹೊಡಿಯೋದು ಮಾಡಕ್ ಚಾಲೂ ಮಾಡ್ರಿ. ಮಲ್ಲಪ್ಪ ಪ್ರಧಾನಿ ಮೇನ್ ರೀ, ಆಮೇಲೆ ಸಿದ್ದಪ್ಪ ಸಿಂಗಾಡಿ, ಸಿದ್ಗಿರಿ ಡಬಾಜ್, ಭರ್ಮಪ್ಪ ದೊಡ್ಡಬೀರಪ್ಪ ಡಬಾಜ್, ಆಮೇಲೆ ಸಿದ್ದಪ್ಪ ದುಂಡಪ್ಪ ಪೂಜೇರಿ, ಆಮೇಲೆ ತುಕಾರಾಮ್ ಪೂಜೇರಿ, ಇವ್ರೆಲ್ಲಾ ಏನಂತಂದ್ರೆ ಬಹಳಷ್ಟು ಟಾರ್ಚರ್ ಕೊಟ್ರವತ್ತು, ಬಡಿದು ಹೊಡಿದು ಮಾಡ್ರಿ. ಆದ್ರ ನಾನಂತ ತಪ್ಪು ಏನು ಮಾಡಿರ್ಕಿಲ್ಲ. ಸಂಸ್ಥೆ ಉಳಿವೇ ಬೇಕಾರ ಇಟ್ಕೋಬೇಕು, ಬ್ಯಾಡ್ರ ಇಲ್ಪ ಬ್ಯಾಡಂದ್ರೆ ನಾ ಹೋಗ್ಬಿಡ್ತಿದ್ದೆ. ನಾನ್ ಮ್ಯಾನೇಜ್ಮೆಂಟ್ ಹೆಂಗ್ ಹೇಳ್ತೆ ಹಂಗೆ ಕೆಲಸ ಮಾಡತ್ತಿದ್ದೆ. ಆದ್ರೆ ಇವ್ರು ಏನೋ ಅನಧಿಕೃತ ವ್ಯಕ್ತಿಗಳು ಬಂದು ನನ್ನ ಮ್ಯಾಲ ದೌರ್ಜನ್ಯ ಮಾಡಕ್ ಇವ್ರಿಗೆ ಪವರ್ಸ್ ಯಾರು ಕೊಟ್ರು, ಹಕ್ಕು ಯಾರು ಕೊಟ್ರು? ನನ್ಗ ಇವತ್ತ ಬಹಳಷ್ಟು ಅನ್ಯಾಯ ಆಗೈತಿ. ನಾ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಏನ್ ಮಾಡ್ಕೋತೀನಿ, ಇದು ನನಗಾದಂತ ನೋವ ಎಲ್ಲರಿಗೂ ಇಡೀ ಎಷ್ಟು ಶಿಕ್ಷಕ ಬಳಗೈತೆ ಎಲ್ಲರಿಗೂ ಆದಂಗನದೆ. ಅದಕ್ಕೆ ಇಂಥ ಸಮಾಜದಲ್ಲಿ ನಡೆದಕ್ಕಂತ ದೌರ್ಜನ್ಯವನ್ನ ತಾವು ಮಾಧ್ಯಮ ಮಿತ್ರರ ನನಗ ನ್ಯಾಯ ಮುಖಾಂತರ ಕಲ್ಪಿಸ್ತಾರೆ ಅಂತ ನಂದೊಂದು ಆಸೆ ಐತಿ. ನಂತರ ಮಾಧ್ಯಮದವರಿಗೆ ಉತ್ತರಿಸಿದ ಸಿದ್ದಪ್ಪ ಹಣಬರಟ್ಟಿ ಅವರು, ನಮ್ಮ ಶಾಲೆಯಲ್ಲಿ 61 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ನೀಡಿರುವ ಹೇಳಿಕೆ ಸುಳ್ಳು. ಒಂದು ಸಂಸ್ಥೆಯ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ರಾಜಕೀಯ ಮಾಡುವ ಉದ್ದೇಶಕ್ಕಾಗಿ ಸುಳ್ಳು ಆರೋಪವನ್ನ ಮಾಡುತ್ತಾ ಇದ್ದಾರೆ. ಸಂಸ್ಥೆ ಬಂದಾದ್ರೆ 548 ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾರೆ. ನಮ್ಮ ಮೇಲೆ 15 ಲಕ್ಷ ಸಾಲ ಇದ್ರೂ ಶಾಲೆಯನ್ನ ಬೆಳೆಸಲು ದುಡಿಯುತ್ತಿದ್ದೇವೆ. ಇಲ್ಲ ಅಂದ್ರೆ ನಾವು ಕೂಡ ಇಲ್ಲಿನ ಹಣದಿಂದ ಮನೆ ಕಟ್ಟಿಸಿಕೊಳ್ಳುತ್ತಿದ್ದೆವು ಎಂದು ಆರೋಪ ಮಾಡಿದವರಿಗೆ ತಿರುಗೇಟು ಹಾಕಿದ್ರು. 60 ಲಕ್ಷ 70 ಲಕ್ಷ ಅವ್ಯವಹಾರ ಆಗಿರ್ತೈತೆ ಅಂತ ಹೇಳ್ತಾರ. ಇವತ್ತು ತಮ್ಮ ಮುಂದೆ ಲೇಜರ ಕ್ಯಾಶ್ ಬುಕ್ ಎಲ್ಲಾನು ತಮ್ಮ ಮುಂದೆ ಇರ್ತೀವಿ. ಈ ಅವ್ಯವಹಾರ ಏನ್ ಹೇಳಿಕೆ ಕೊಟ್ಟಾರಲ್ಲ ಅದೆಲ್ಲ ಸುಳ್ಳು ಐತ್ರಿ. ನಾವು ಅದನ್ನು ಕರೆ ಮಾಡಂಗಿಲ್ಲ. ಯಾಕಂದ್ರೆ ಒಂದ್ ಸಂಸ್ಥೆ ಒಂದ್ ಹೆಸರನ್ನ ತಾವು ದುರುಪಯೋಗ ತಗೊಂಡ್ಕೇನ ಸಂಸ್ಥೆ ಒಳಗೆ ರಾಜಕೀಯ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ಯಾರ ಸರ್ ಅವ್ರು ದುರ್ದೇಶದಿಂದ. ಇವತ್ತು ಸಂಸ್ಥಾ ಬೆಳೆಸತ್ತಂದ್ರ ಆ ಸಂಸ್ಥಾ ಹಾಳು ಮಾಡುವಂತ ಕೆಲಸಕ್ಕೆ ಅವರೇ ಕೈ ಹಾಕ್ಯಾರ. ಇವತ್ತು ಸಂಸ್ಥಾ ಬಂದ್ ಆತಂದ್ರ 548 ಮಕ್ಕಳು ವಿದ್ಯಾಭ್ಯಾಸ ಹಾಳಾಕೈತಿ ಒಂದು ಗ್ರಾಮೀಣ ಮಟ್ಟದಾಗ. ಆ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಸಂಸ್ಥಾ ಬಂದ್ ಮಾಡಬಾರ್ದು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಇವತ್ತು ಎಲ್ಲರೂ ನಾವು ಒಂದಾಗಿ ನಿಂತೀವಿ. ಬೇರೆ ಏನು ಉದ್ದೇಶ ಇದ್ರ ನಾವು ರೊಕ್ಕ ಬಂದಿದ್ರ ಕೊಳ್ಳೆ ಹೊಡ್ಕೊಂಡ್ ನಾವು ನಮ್ಮ ಮನಿ ಕಟ್ಕೋಬಹುದೈತಿರ್ಲ. 10-15 ಲಕ್ಷ ರೂಪಾಯಿ ಸಾಲ ಐತ್ರಿ ನಂದು. ಸಾಲ ಇದ್ರು ನಾ ಯಾಕೆ ಬಿತ್ತಿದ್ರಿ? ಈ ಸಂಸ್ಥೆ ಬೆಳೆಸ್ಬೇಕು, ಒಂದ್ ಸಂಸ್ಥೆ ಉಳಿಬೇಕು. ನಮ್ಮಪ್ಪ ಹೆಬ್ಬಟ್ಟದನು. ಒಟ್ಟಾರೆಯಾಗಿ ಇವರಿಬ್ಬರ ಕಿತ್ತಾಟದಲ್ಲೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅಷ್ಟೇ.